ದೆಹಲಿಯ ಕೆಂಪುಕೋಟೆಯ ಬಳಿ ಭಾರೀ ಸ್ಫೋಟ, ಫರೀದಾಬಾದ್ನಲ್ಲಿ ಡಾಕ್ಟರ್ ಮುಜಾಮಿಲ್ ಶಕೀಲ್ ಬಂಧನ. ಇದರಿಂದ ದೆಹಲಿಯಲ್ಲಿ ಡಾಕ್ಟರ್ ಉಮರ್ ಆತಂಕಕ್ಕೊಳಗಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1 ಬಳಿ ಕಾರನ್ನು ಸ್ಫೋಟಗೊಳಿಸಲಾಗಿದೆ. ಸ್ಫೋಟಕಗಳು ಕಾರಿನಲ್ಲಿ ತುಂಬಿಕೊಂಡು ಡಾಕ್ಟರ್ ಉಮರ್ ಬಂದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಕೆಂಪುಕೋಟೆಯ ಸ್ಫೋಟಕ್ಕೆ ಯೋಜನೆಯನ್ನು ರೂಪಿಸಿದ್ದ ಗ್ಯಾಂಗು. ಸ್ಫೋಟಕವನ್ನು ಪೂರೈಸುವಲ್ಲಿ ಫರೀದಾಬಾದ್ ಮಾಡ್ಯೂಲ್ನ ಪ್ರಮುಖ ಪಾತ್ರವನ್ನು ವಹಿಸಿದ್ದೇನೆ ಈ ಉಮರ್ರು. ಯಾವಾಗ ಟೆರರ್ ಡಾಕ್ಟರ್ಗಳನ್ನು ಒಬ್ಬೊಬ್ಬರನ್ನೇ ಬಲಿ ಹಾಕುವಂತಹ ಕೆಲಸ ಆಯಿತೋ, ಈ ಡಾಕ್ಟರ್ ಉಮರ್ಗೆ ದಿಗಿಲು ಹೆಚ್ಚಾಯಿತು. ಹಾಗಾಗಿಯೇ ಭಯವನ್ನು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ I-20 ಕಾರ್ನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಕೆಂಪುಕೋಟೆಯ ಬಳಿ ಬಂದು ಸ್ಫೋಟವನ್ನು ಮಾಡಿದಾನೆ ಅನ್ನುವಂತಹ ಗುಮಾನಿ, ಅನುಮಾನ ಈಗ ಹೆಚ್ಚಾಗ್ತಾ ಇದೆ. ಹಾಗಾಗಿ ದೆಹಲಿ ಸ್ಫೋಟದಲ್ಲಿ ಫರೀದಾಬಾದ್ನ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಟೆರರ್ ಡಾಕ್ಟರ್ಗಳ ಇನ್ವಾಲ್ವ್ಮೆಂಟ್ ಇರೋದು ಗೊತ್ತಾಗ್ತಾ ಇದೆ. ನಿಮ್ಮ ಗಮನಕ್ಕಿರಲಿ, ಹರಿಯಾಣದ ಫರೀದಾಬಾದ್ನಲ್ಲಿ ನಿನ್ನೆ ಭರ್ಜರಿ ಬೇಟೆಯಾಡಲಾಗಿತ್ತು. ಹತ್ತತ್ರ 3,000 kgಯಷ್ಟು ಸ್ಫೋಟಕಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಹಲವು ಟೆರರ್ ಡಾಕ್ಟರ್ಗಳನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಮತ್ತಷ್ಟು ಡೀಟೇಲ್ ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಫರೀದಾಬಾದ್ ಟು ದೆಹಲಿ ಸ್ಫೋಟಕ್ಕೆ ಲಿಂಕ್ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಈ ಪ್ಲಾನನ್ನು ಹೇಗೆ ಇವರು ರೂಪಿಸಿದ್ರು, ಯಾಕಾಗಿ ಈ ವ್ಯಕ್ತಿ ಇದ್ದಾನೆ ಇದ್ದಕ್ಕಿದ್ದ ಹಾಗೆ ಬಂದು ಈ ರೀತಿ ಬ್ಲಾಸ್ಟ್ ಮಾಡಿದ್ದು, ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಈ ವಿಚಾರಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್ ನೋಡಿ, ಪ್ರಾಥಮಿಕವಾಗಿ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಕೇವಲ ದೆಹಲಿ ಫರೀದಾಬಾದ್ಗೆ ಮಾತ್ರ ಈ ಲಿಂಕ್ ಸೀಮಿತವಾಗಿಲ್ಲ. ಇಲ್ಲಿ ಜಮ್ಮು ಕಾಶ್ಮೀರ ಇದೆ, ಲಕ್ನೋ ಇದೆ, ಬೇರೆ ಬೇರೆ ಪ್ರಮುಖ ಮಹಾನಗರಗಳು ಕೂಡ ಒಳಗೊಂಡಿರುವಂಥ ಸಾಧ್ಯತೆಗಳಿದಾವೆ. ಇದೊಂದು ಜಾಲ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ಕಳೆದ 15-20 ದಿನಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು. ಪೆಹಲ್ಗಾಮ್ ಅಟ್ಯಾಕ್ ಆದ ಮೇಲೆ ಆಪರೇಷನ್ ಸಿಂಧೂರ ಏನು ಮಾಡಲಾಗಿತ್ತು, ಆ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ಜೈಷ್ ಎ ಮೊಹಮ್ಮದ್ ಕೆಲವೊಂದಿಷ್ಟು ಸಂಚುಗಳನ್ನು ರೂಪಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಗುಪ್ತಚರ ಇಲಾಖೆಯಿಂದ ಒಂದು ಮಾಹಿತಿ ಬಂದಿತ್ತು. ಇದರ ಬೆನ್ನಲ್ಲೇ ಜಮ್ಮು ಕಾಶ್ಮೀರ ಪೊಲೀಸರು ಅಲರ್ಟ್ ಆಗಿದ್ರು. ಬೇರೆ ಬೇರೆ ಕಡೆಗೆ ದಾಳಿಗಳನ್ನು ನಡೆಸಿ ಶಂಕಿತ ಭಯೋತ್ಪಾದಕರನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಹೀಗೆ ಬಂಧಿಸಬೇಕಾದಂತ ಸಂದರ್ಭದಲ್ಲಿ ಶಂಕಿತ ವೈದ್ಯನೊಬ್ಬನನ್ನ ಮೊದಲು ಜಮ್ಮು ಕಾಶ್ಮೀರದಲ್ಲಿ ಬಂಧನ ಮಾಡಲಾಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ಅಸಲಿ ಕಹಾನಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅಲ್ಲಿಂದ ಆ ಲಿಂಕ್ ಜಮ್ಮು ಕಾಶ್ಮೀರದಿಂದ ನೇರವಾಗಿ ಏನು ಫರೀದಾಬಾದ್ಗೆ ಕನೆಕ್ಟ್ ಆಗುತ್ತೆ. ಫರೀದಾಬಾದಿಂದ ಈಗ ದೆಹಲಿಗೆ ಕನೆಕ್ಟ್ ಆಗಿರುವಂಥದ್ದು. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಡಾಕ್ಟರ್ ಮುಜಾಹಿನ್ ಅಂತವರು 2,900 kgಯಷ್ಟು ಸ್ಫೋಟಕಗಳನ್ನು ಇಟ್ಕೊಂಡಿದ್ರು, AK-56 ಗನ್ ಅನ್ನ ಇಟ್ಕೊಂಡಿದ್ರು, ಜೀವಂತ ಗುಂಡುಗಳನ್ನು ಕೂಡ ಇಟ್ಕೊಂಡಿದ್ರು. ಅವರನ್ನ ಬಂಧಿಸಲಾಗಿತ್ತು. ಅವರ ಜೊತೆಗೆ ನೇರವಾಗಿ ಸಂಪರ್ಕ ಹೊಂದಿದ್ದಂತಹ ಡಾಕ್ಟರ್ ಉಮರ್ ದೆಹಲಿಯಲ್ಲಿ ಈ ಒಂದು ಸ್ಫೋಟವನ್ನ ಮಾಡಿರುವಂಥದ್ದು. ಕಾರ್ನಲ್ಲಿ ಭಾರಿ ಸ್ಫೋಟಕಗಳನ್ನು ತುಂಬಿಕೊಂಡು ಸ್ಫೋಟ ಮಾಡಿರುವಂತಹ ರೀತಿಯನ್ನ ನೋಡಿದ್ರೆ ಇದೊಂದು ಆತ್ಮಾಹುತಿ ದಾಳಿ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಮತ್ತೆ ಇಲ್ಲಿ ನೋಡಿ, ಕಾರಿನ ಓನರ್ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಈಗ ಕಾರಿನ ಓನರ್ ಏನು ರಿಜಿಸ್ಟ್ರೇಷನ್ ಆಗಿದೆ ಅದು ಜಮ್ಮು ಕಾಶ್ಮೀರದ ಪುಲ್ವಾಮಾದ ಮೂಲದ ವ್ಯಕ್ತಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಲ್ಲಿಗೆ ಕಾಶ್ಮೀರ, ಪುಲ್ವಾಮಾ ಜೊತೆಗೆ ಫರೀದಾಬಾದ್, ದೆಹಲಿಯ ಲಿಂಕ್ಗಳನ್ನು ಗಮನಿಸ್ತಾ ಇದ್ರೆ ಇದೊಂದು ವ್ಯವಸ್ಥಿತವಾದಂತಹ ಜಾಲ. ವೈದ್ಯರು ಭಯೋತ್ಪಾದಕ ಸಂಘಟನೆ ಜೊತೆಗೆ ಕೈ ಜೋಡಿಸಿ ದೇಶದಲ್ಲಿ ಒಂದು ವಿಧ್ವಂಸಕ ಕೃತ್ಯವನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಈಗ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು, ಫರೀದಾಬಾದ್ನಲ್ಲಿ ಯಾವಾಗ ಶಂಕಿತ ಭಯೋತ್ಪಾದಕರ ಬಂಧನ ಆಗಲಿಕ್ಕೆ ಶುರುವಾಯಿತು, ದೆಹಲಿಯಲ್ಲಿದ್ದಂತಹ ಡಾಕ್ಟರ್ ಉಮರ್ಗೆ ಪ್ಯಾನಿಕ್ ಆಗಿದ್ದ, ಆತ ಆಘಾತಕ್ಕೊಳಗಾಗಿದ್ದ, ಆತನನ್ನು ಕೂಡ ಬಂಧಿಸಬಹುದಾದಂತಹ ಸಾಧ್ಯತೆಗಳಿತ್ತು. ಯಾಕೆಂದ್ರೆ ಒಂದಕ್ಕೊಂದು ಚೈನ್ ಲಿಂಕ್ಗಳು ಇರುವಂತಹ ಹಿನ್ನೆಲೆಯಲ್ಲಿ ಅವರ ವಿಚಾರಣೆ ನಡೆಸಬೇಕಾದಂತಹ ಸಂದರ್ಭದಲ್ಲಿ ಬರುವಂತಹ ಮಾಹಿತಿಗಳನ್ನು ಆಧರಿಸಿ ಇತರೆ ಶಂಕಿತ ಭಯೋತ್ಪಾದಕರನ್ನ ಬಂಧಿಸುವಂತ ಕೆಲಸ ಮಾಡಲಾಗ್ತಾ ಇತ್ತು. ಇದೇ ರೀತಿಯಾಗಿ ಲಕ್ನೋದಲ್ಲೂ ಕೂಡ ಮಹಿಳಾ ವೈದ್ಯ ಒಬ್ಬಾಕೆಯನ್ನ ಬಂಧಿಸುವಂತ ಕೆಲಸವೂ ಕೂಡ ಆಗಿತ್ತು. ಸೊ ಇವರು ಕೂಡ ಅರೆಸ್ಟ್ ಆಗಬಹುದಾದಂತ ಸಾಧ್ಯತೆ ಇದ್ದಂತ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಈ ಒಂದು ಸ್ಫೋಟವನ್ನ ಮಾಡುವಂತ ನಿರ್ಧಾರಕ್ಕೆ ಡಾಕ್ಟರ್ ಉಮರ್ ಬಂದಂತೆ ಕಾಣಿಸ್ತಾ ಇತ್ತು. ಸೊ ಹೀಗಾಗಿ ಈತ ಏನು ತರಾತುರಿಯಲ್ಲಿ ಸ್ಫೋಟ ಮಾಡಿದಂತ ಹಿನ್ನೆಲೆಯಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.